ಇಷ್ಟೆಲ್ಲ ನಾವು ವ್ಯವಸ್ಥಿತವಾಗಿ ಮಾಡ್ತಾ ಹೋದ್ರೂ ಸಹಿತ ಈಗ ಈ ಸಭೆಯಲ್ಲಿ ಕೂತಂತ ನಿಮ್ಮ ಎಡಕ್ಕೆ, ಈ ವೇದಿಕೆ ಮೇಲೆ ಕೂತಂತವ್ರ ಬಲಕ್ಕೆ ಒಂದು ದೊಡ್ಡ ಬಿಲ್ಡಿಂಗ್ ಅದ. ಅದ್ರ ಪಕ್ಕನೇ ನಾವು ಮೊದಲು ಈ ತಪೋವನವನ್ನು ಕಟ್ಟಬೇಕು, ಅಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ, ಆದರೆ ಪ್ರತಿನಿತ್ಯ ಕಿರುಕುಳ, ಒತ್ತಡ, ಇನ್ನೊಂದು ಮತ್ತೊಂದು, ಈ ದುರಾಡಳಿತ ಜೊತೆಗೆ ದಬ್ಬಾಳಿಕೆ ಇವೆಲ್ಲ ಮಾಡೋದ್ರ ಮುಖಾಂತರ ಇವತ್ತು ದಿವಸ ಅಲ್ಲಿ ಆ ಕಟ್ಟಡವನ್ನು ಸಹಿತ ಪೂರ್ಣ ಮಾಡಲಿಕ್ಕೆ ಕೊಡ್ಲಿಲ್ಲ. ಅಂದ್ರೆ ಧರ್ಮವನ್ನ ಮೀರಿ ನಾವು ನಿಂತಿದ್ದೀವಿ ಅನ್ನುವಂತ ಒಂದು ವಿಚಾರದಲ್ಲಿ ಅವರು ಅದನ್ನು ಕೊಡ್ಲಿಲ್ಲ, ಅಲ್ಲ ಕಟ್ಟು ಕೊಡ್ಲಿಲ್ಲ. ಬೇರೇನೋ ಕಾರಣಗಳಿಂದ ತೊಂದರೆ ಕೊಟ್ಟು ಇವತ್ತು ದಿವಸ ಆ ಆಶ್ರಮ ಇಲ್ಲೇನು ಈ ಕಡೆ ಕಾಣ್ತಾ ಇದೆ, ಅಲ್ಲಿಂದ ಬಿಟ್ಟು ಇಲ್ಲೇ ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿದ್ದಾಗ ಈ ಒಂದು ಪಾಶ್ಚಾಪುರ ಭಾಗದ ಜನರ ಒಂದು ಆಶೆ, ಇದು ಇಲ್ಲೇ ಆಗಬೇಕು, ನಮ್ಮ ಹೊಂದಾಗಲಿ ನಿಮ್ಮ ಹೊಂದಾಗಲಿ ಒಂದು 100 ಜನ ಬಂದ್ರು ನಮ್ಮ ಹೊಂದಾಗ ಕಟ್ರಿ ನಿಮ್ಮ ಹೊಂದಾಗ ಕಟ್ರಿ ಅಂತ, ಅಂದ್ರೆ ಧರ್ಮ ಉಳಿಸೋ ದಬ್ಬಾಳಿಕೆ ತೆಗೆಸೋ ಸತ್ಯವನ್ನು ಉಳಿಸೋ ಸಲುವಾಗಿ ಇವೆಲ್ಲ ವಿಚಾರಗಳು ಒಂದು 100 ಜನ ಬಂದ್ರು, ನಾವು ಕೊಡ್ತೀವಿ ನೀವು ಕೊಡ್ತೀವಿ, ನಾವು ಕೊಡ್ತೀವಿ ನೀವು ಕೊಡ್ತೀವಿ ಅಂದ್ರೆ ಇಂಡೈರೆಕ್ಟ್ಲಿ ಅವ್ರು ಹೇಳಿದ್ರ ದಬ್ಬಾಳಿಕೆಗೆ ನಾವು ಮಣಿಯಂಗಿಲ್ಲ, ದಬ್ಬಾಳಿಕೆಗೆ ನಾವು ಮಣಿಯಂಗಿಲ್ಲ, ನಾವು ಕಟ್ಟೆ ತೀರೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ ಸಂದರ್ಭದಲ್ಲಿ ಇವತ್ತು ಪರಮೋಚ್ಚವಾಗಿರ್ತಕ್ಕಂಥ ನಾಯಕರುಗಳ ಮುಖಾಂತರ ಇವತ್ತು ದಿವಸ ಅದರ ಉದ್ಘಾಟನೆಯನ್ನ ಮಾಡಿದ್ವಿ. ತಾಯಿ ಮೇಲೆ ಬಹಳ ತಮ್ಮದೇ ಆಗಿರ್ತಕ್ಕಂಥ ಭಾವನೆ ಇಟ್ಕೊಂಡಂತ ಜನ ಇವರನ್ನ ಇವತ್ತು ಕಳೆದ 10-15 ವರ್ಷಗಳಿಂದ ಕುತ್ತಿಗೆ ಮ್ಯಾಗ ಕಾಲಿಟ್ಟು ನಿಂತುಬಿಟ್ಟ. ಆ ಒಂದು ಹಂತದಲ್ಲಿ ಏನೇನು ಮಾಡಬೇಕು ಎಲ್ಲ ಮಾಡಿ ಮುಗಿಸಿದ. ಇವತ್ತು ಅನ್ಬಹುದು ಜನಸಂಖ್ಯೆ ಯಾಕೋ ಕಡಿಮೆ ಐತಿ ಅನ್ಬಹುದು ಈ ಕಾರ್ಯಕ್ರಮಕ್ಕೆ. ನಿನ್ನೊಂದು ಶಿರೂರಲ್ಲಿ ಒಂದು ಮೀಟಿಂಗ್ ಮಾಡಿರೋ, ಇವತ್ತಿಂದ NREG ಚಾಲೋ ಅಂದ್ರೆ ನಾವು ಹೆಣ್ಮಕ್ಳನ್ನ ಕರೆಸ್ತೀವಿ ಅಂತ ವಿಚಾರದ ಮತ್ತೆಲ್ಲ ಇವರಿಗೆ ಆ ಕಾರ್ಯಕ್ರಮಕ್ಕೆ ಯಾರು ಹೋಗತಕ್ಕದ್ದಲ್ಲ. ಈ ಭಾಗದಾಗ 30 ಹಳ್ಳಿಗಳಲ್ಲಿನೂ ಇವತ್ತು ದಿವಸ ವಾರ್ನಿಂಗ್ ಮಾಡುವ ಒಂದು ವ್ಯವಸ್ಥೆ. ಈ ಮಟ್ಟಕ್ಕೆ ಸ್ವತಂತ್ರ ಭಾರತ ದೇಶದಲ್ಲಿ ಇನ್ನೂ ಆ ಒಂದು ದಬ್ಬಾಳಿಕೆಯಲ್ಲಿ ಇಡುವಂತ ಒಂದು ವ್ಯವಸ್ಥೆ ಮಾಡಿದ ಸಂದರ್ಭದಲ್ಲಿ ಇವತ್ತು ಸಂಖ್ಯೆ ಸ್ವಲ್ಪ ಕಡಿಮೆ ಆಗಬಹುದು. ಇದರ ಅರ್ಥ ಕೇವಲ ರಾಜಕಾರಣ, ಚುನಾವಣೆ ಗೆಲ್ಲುವುದಕ್ಕೂ ಸೋಲುವುದಕ್ಕೂ ಮಹತ್ವ ಇಲ್ಲ. ಮಾನವೀಯತೆಯ ಮೌಲ್ಯವನ್ನು ಇಟ್ಟುಕೊಂಡು ನಮ್ಮ ಧರ್ಮವನ್ನ ಪೂಜೆ ಮಾಡಿ ಇನ್ನೊಂದು ಧರ್ಮವನ್ನು ಗೌರವಿಸುವಂತ ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕಿ ಬಂದವರು. ಈ ಒಂದು ನಿಟ್ಟಿನಲ್ಲಿ ಅದಕ್ಕೆ ತಕ್ಕ ಉತ್ತರವನ್ನ ಇವತ್ತು ಅವ್ರು ಮಾಡಿದಂತಕ್ಕೆ ತಕ್ಕ ಉತ್ತರವನ್ನು ಇವತ್ತು ದಿವಸ ಈ ಕಾರ್ಯಕ್ರಮ ಮಾಡುವುದರ ಮುಖಾಂತರ ಕೊಟ್ಟಿದ್ದೀವಿ ಅಂತ ನಾನು ಭಾವಿಸ್ತೀನಿ. ಈ ಒಂದು ಹಂತಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ಇವತ್ತು ಸಂಖ್ಯೆ ಕಡಿಮೆ ಇರಬಹುದು, ಆದರೆ ಇನ್ನು 2 ವರ್ಷದಲ್ಲಿ ಇದೇ ಸ್ಥಾನದಲ್ಲಿ 50,000ಕ್ಕಿಂತಲೂ ಹೆಚ್ಚು ನಮ್ಮ ತತ್ವ ಜನರನ್ನ ಅಥವಾ ಕಾರ್ಯಕರ್ತರನ್ನ ಅಥವಾ ಮಾನವೀಯತೆಯ ಮೌಲ್ಯವನ್ನ ಈ ದಬ್ಬಾಳಿಕೆಯನ್ನ ಮುಗಿಸುವಂತ ಒಂದು ಕಾರ್ಯಕ್ರಮ ಹಾಕೊಳ್ಳೋದ್ರ ಮುಖಾಂತರ ಬರುವಂತಹ ನಿರ್ಮಾಣಗಳು ಇದೇ ಸ್ಥಾನದಲ್ಲಿ ಒಂದು 50,000 ಜನರನ್ನು ಕೂಡಿಸಿ ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಧರ್ಮ ಉಳಿಸಬೇಕು, ಸಂಸ್ಕಾರ ಉಳಿಸಬೇಕು, ಸತ್ಯ ಉಳಿಬೇಕು, ಈ ಒಂದು ಭಾವನೆಯನ್ನು ಇಟ್ಕೊಂಡು ಇವತ್ತು ದಿವಸ ಅವರು ಮಾಡಿದಂತ ಕಾರ್ಯಕ್ಕೆ ಎಲ್ಲರೂ ಜನರು ಮತ್ತೆ ಇಲ್ಲೇನು ಗಾಡಿ ಕೂಡ ಯಾರು ಕಳಿಸಿಲ್ಲ, ಅವರ ಮೇಲೆ ಪ್ರೀತಿಯನ್ನ ಭಕ್ತಿಯನ್ನು ಇಡುವ ಜೊತೆಗೆ ಧರ್ಮ, ಸತ್ಯ, ಪ್ರಾಮಾಣಿಕತೆ, ದಬ್ಬಾಳಿಕೆ ಕೊನೆ ಆಗಬೇಕು ಅನ್ನುವ ಹಂತದಲ್ಲಿ ಬಂದಿರತಕ್ಕಂತ ಜನ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಈ ಸಭೆ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ.